ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ಸ್ ಹೆಸರುಗಳು ಹೇಳ್ತಾ ಹೋಗ್ತೀವಿ ಸರ್. ಆಯ್ತಾ? ಒನ್ ವರ್ಡ್ ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳ್ಬೇಕು. ಓಕೆ, ಗಿಲ್ಲಿ ಕಳ್ಳ ಸುಳ್ಳ ಇರಬರದಲ್ಲಿ ಹುಲಿ ಮೇಲೆ ಏನೇನಿದೆ ಅಷ್ಟುನು ಸರ್. ಏನ್ ದುರಂಕಾರಿ, ಕಲ್ಚರ್ ಇಲ್ಲ ಸರ್. ನಿಮ್ಗೆ ಹೆಂಗ್ ಇಷ್ಟ ಆಯ್ತು ನೀವೇ ಆನ್ಸರ್ ಸರ್. ನೀವು ಅವ್ನಿಗೆ ಆಚೆ ನಾನು ಒಂದೇ ಒಂದು ಕ್ವಶನ್ ಕೇಳ್ತೀನಿ ಸರ್. ನನಗೆ ಬಕೆಟ್ ಹಿಡಿಯಕ್ಕೆ ಬರಲ್ಲ, ನನಗೆ ನೇರ ದಿಟ್ಟ ಥರ. ಈಗ ಅಲ್ಲಿ ಎಲ್ಲಾರ್ಗೂ ತುಳಿತಿದ್ದ, ಕಂಡಮ್ ಮಾಡ್ತಿದ್ದ, ಚೀಪಾಗಿ ಮಾಡ್ತಾ ಇದ್ದ, ಒಂಥರ ಬೈದ್ಬಿಟ್ಟು ಅವ್ರನ್ನ ಸೈಲೆಂಟ್ ಮಾಡ್ತಿದ್ದ, ಆಯ್ತಾ? ಈಗ ಆಚೆ ಅವನಿಗೆ ಓಟ್ ಬೀಳ್ತಾ ಇರ್ಬೋದು, ಅದರಿಂದ ಆಚೆ ಬರೋರು ಆ ಓಟ್ ನೋಡ್ಕೊಂಡು ಅವನ ಬಗ್ಗೆ ಬೈತಾ ಇಲ್ಲ. ಯಾಕಂದ್ರೆ ನನಗೆ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಕೆಟ್ಟವನಾಗ್ಬಿಡ್ತೀನಿ, ನಂಗೆ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಅಂತ ಎದುರ್ಕೊಂಡು ಎಲ್ಲ ಬಟ್ಟೆ ಸುತ್ಕೊಂಡಂಗೆ ಹೇಳ್ತಾ ಇದ್ದಾರೆ ಇಂಡೈರೆಕ್ಟ್ ಆಗಿ. ನಿನ್ ಕೆಲಸ ನೋಡ್ಕೋ. ಇವಾಗ ಜಾನ್ವಿ ಮೇಡಮ್ ಬಂದ್ರು, ಎಲ್ಲ ಬಂದ್ರು, ಎಲ್ಲ ಇಷ್ಟಿಷ್ಟೇ ಹೇಳ್ತಾ ಇದ್ದಾರೆ. ನಾನು ಇರೋದೆಲ್ಲ ಹೇಳ್ತಾ ಇದ್ದೀನಿ, ನನ್ಗೆ ಏನಾಯ್ತು ನಾನು ಹೇಳ್ತಾ ಇದ್ದೀನಿ. ಸರಿ ಆಯ್ತಪ್ಪ. ಯಾಕಂದ್ರೆ ಸರ್ ಡೇ ಒನ್ ಇಂದ ನಾನು ಮಾತಾಡಕ್ಕೆ ಸೈಲೆಂಟ್ ಆಗಕ್ಕೆ ಕಾರಣ ಅವನು. ನಾನು ಏನಾರು ಮಾತಾಡ್ಕೋದ್ರೆ ಸುಮ್ನೆ ರೇ ಆದ್ರೆ ನೀವು ಮಾತಾಡ್ತೀರಾ? ನಿಮಗೆ ಕೇಳ್ತಾ ಇದೀನಿ ಈಗ. ನೀವು ವಾಪಸ್ ಮೂಡ್ ಆಫ್ ಆಗುತ್ತಲ್ವಾ? ಅಲ್ಲ ಸರ್, Big ನಾನು Boss ಒಂದು ಅಲ್ವಾ ಸರ್ ಅದು? ನೀವು ಹೊಡಿಯಂಗಿಲ್ವಲ್ಲ ಸರ್. ಹೊಡೆಯಂಗಿಲ್ಲ, ವಾಪಸ್ ನೀವು ಕಮೆಂಟ್ ಕೊಡ್ಬೇಕು ಸರ್. ಮುಚ್ಕೊಂಡು ಹೋಗು ಅಂತೆಲ್ಲ ಬೈದೀನಿ ಸರ್, ಎಲ್ಲ ಕಟ್ ಮಾಡವ್ರೆ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಹೊಡಿಯಕ್ ಹೋಗಿದೀನಿ, ಎಲ್ಲ ಕಟ್ ಮಾಡವ್ರೆ.